NTPC ಅಭ್ಯರ್ಥಿಗಳೇ ಎಚ್ಚರ. ಯಾಕಂದ್ರೆ ನೀವು ಏನ್ ಬರ್ಲಿಕ್ಕೆ ಹೋಗ್ತಾ ಇದ್ರಲ್ಲ ಆ ಎಕ್ಸಾಮ್ಗೆ ಸಬ್ಮಿಟ್ ಆಗಿರುವಂತ ಅಪ್ಲಿಕೇಶನ್ ಗಳ ಸಂಖ್ಯೆಯನ್ನ ಸ್ವಲ್ಪ ತಿಳ್ಕೊಳ್ಳಿ. ಯಾಕಂದ್ರೆ ಸಬ್ಮಿಟ್ ಆಗಿರುವಂತ ಅಪ್ಲಿಕೇಶನ್ ಗಳ ಸಂಖ್ಯೆ 1,21,00,000 ಏನಂತಂದ್ರೆ ಸಬ್ಮಿಟ್ ಆಗಿದಾವೆ ಸ್ನೇಹಿತರೆ. ಅವೈಲಬಲ್ ಇರುವಂತ ವೇಕೆನ್ಸಿಗಳು ಕೇವಲ 8,868 ವೇಕೆನ್ಸಿಗಳಿಗೆ ಸಬ್ಮಿಟ್ ಆಗಿರುವಂತ ಅಪ್ಲಿಕೇಶನ್ಗಳು 1,21,00,000ಕ್ಕೂ ಹೆಚ್ಚು ಏನಂತಂದ್ರೆ ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿದಾವೆ. ಬನ್ನಿ ಸ್ನೇಹಿತರೆ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಯಾರಿಗೆಲ್ಲ ಆಸೆ ಇರುವುದಿಲ್ಲ ತಿಂಗಳಿಗೆ 1,00,000ದವರೆಗೂ ಸ್ಯಾಲರಿ ತೆಗೆದುಕೊಳ್ಬೇಕಂತ ಹೇಳಿ, ಆ ರೀತಿಯ ನಿಮ್ಮ ಕನಸನ್ನ ನನಸಾಗಿರುವಂತ ಹುದ್ದೆ ಯಾವ್ದು ಅಂತಂದ್ರೆ ಅದು NTPC ಹುದ್ದೆಗಳು ಸ್ನೇಹಿತರೆ. NTPC ಡಿಗ್ರಿ ಲೆವೆಲ್ ನ ಹುದ್ದೆ ನೀವೇನಾದ್ರೂ ಜಾಬ್ ಹಿಡಿದಿದ್ದೇ ಆದಂದ್ರೆ ನೀವು ತಿಂಗಳಿಗೆ 1,00,000ದವರೆಗೆ ಸ್ಯಾಲರಿಯನ್ನ ತೆಗೆದುಕೊಳ್ಳುವಂತ ನಿಮ್ಮ ಕನಸಿನ ಜಾಬ್ ಅನ್ನ ನೀವು ಅಚೀವ್ ಮಾಡಬಹುದು ಸ್ನೇಹಿತರೆ. ಬನ್ನಿ ಇನ್ನಷ್ಟು ಮಾಹಿತಿಯನ್ನ, ಎಷ್ಟೆಲ್ಲ ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದಾವೆ, ಡಿಗ್ರಿ ಲೆವೆಲ್ಗೆ ಎಸ್ ಸಬ್ಮಿಟ್ ಆಗಿದಾವೆ, ಮತ್ತೆ ಅಂಡರ್ ಗ್ರಾಜುಯೇಟ್ಗೆ ಎಸ್ ಸಬ್ಮಿಟ್ ಆಗಿದಾವೆ, ಎಕ್ಸಾಮ್ ಯಾವಾಗಿದೆ, ಈ ಎಲ್ಲ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದ್ರ ಜೊತೆಗೆ ಡೇ ಬೈ ಡೇ ಅಪ್ಡೇಟ್ ಬೇಕಂತ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀವಿ, ಅದಕ್ಕೆ ಜಾಯಿನ್ ಆಗಿ. ಅದರ ಜೊತೆಗೆ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಸಹ ಕೊಟ್ಟಿರ್ತೀವಿ, ಅದಕ್ಕೆ ಫಾಲೋ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ, ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ ಅನಲೈಸ್ ಮಾಡಿ ಸಾಲ್ವ್ ಮಾಡೋದ್ರಿಂದ ಅರ್ಧ ಕೆಲಸ ಮುಗ್ದಂಗ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ಯಾವುದೇ ಒಂದು ಎಕ್ಸಾಮ್ ನ ನೀಲನಕ್ಷರ ತಿಳ್ಕೊಳ್ಬೇಕಂತಂದ್ರೆ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ಗಳನ್ನ, ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಸಾಲ್ವ್ ಮಾಡ್ಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಚಾನೆಲ್ ನ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಚಾನೆಲ್ ನ ವತಿಯಿಂದ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದೀವಿ ಸ್ನೇಹಿತರೆ. ಈ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರುತ್ತೆ ಅಂತಂದ್ರೆ 2005ರಿಂದ ಹಿಡ್ಕೊಂಡು 2022ರವರೆಗೆ ನಡೆದಿರುವಂತ ಗ್ರೂಪ್ ಡಿ ಒರಿಜಿನಲ್ ಕ್ವಶನ್ ಪೇಪರ್ ಗಳು ಇರ್ತಾವೆ ಸ್ನೇಹಿತರೆ. ಯಾವುದೇ ರೀತಿಯ ಮಾಡೆಲ್ ಕ್ವಶನ್ ಪೇಪರ್ ಗಳಲ್ಲ, ಒರಿಜಿನಲ್ ಕ್ವಶನ್ ಪೇಪರ್ RRB ಇಂದ ನಡೆದಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ ಗಳೇ ಸಿಗ್ತಾವೆ ನಿಮಗೆ. 30 ಸೆಟ್ ಕ್ವಶನ್ ಪೇಪರ್ ಗಳು ಕೇವಲ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಒಂದು 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಗ್ರೂಪ್ ಡಿ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ಒರಿಜಿನಲ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದಾಗಿದೆ. ಅದರ ಜೊತೆಗೆ ಯಾರಿಗೆಲ್ಲ NTPC ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕನ್ಸ್ತೋ ಅವರು 99 ರೂಪಾಯಿಗಳನ್ನ ಪಾವತಿ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ನೀವು ತೆಗೆದುಕೊಳ್ಬಹುದು. ಅದರ ಜೊತೆಗೆ ಯಾರೆಲ್ಲ SSC GD ಪ್ರಿಪರೇಷನ್ ನಡೆಸ್ತಾ ಇದ್ರು ಅವರು ಸಹ ಅಮೌಂಟ್ ಅನ್ನ ಪೇ ಮಾಡಿ 40ಕ್ಕೂ ಹೆಚ್ಚು ಸೆಟ್ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದಾಗಿರ್ತದೆ. ಅದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC, ಪ್ಯಾರಾಮೆಡಿಕಲ್, ಹೀಗೆ ಈ ಎಲ್ಲಾ ಹುದ್ದೆಗಳಿಗೂ ಸಂಬಂಧಪಟ್ಟಂತ ಪ್ರಶ್ನೆ ಪತ್ರಗಳು ನಮ್ಮಲ್ಲಿ ಸಿಗುತ್ತವೆ. ಯಾರಿಗೆಲ್ಲ ಬೇಕು ಅವರು ಕನ್ನಡದಲ್ಲೂ ಸಹ ಅವೈಲಬಲ್ ಇದಾವೆ, ಇಂಗ್ಲಿಷ್ ಅಲ್ಲೂ ಸಹ ಅವೈಲಬಲ್ ಇದಾವೆ. ಯಾರಿಗ್ ಬೇಕು ಅವರು ಆ ಲ್ಯಾಂಗ್ವೇಜ್ ಅಲ್ಲಿ ತೆಗೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಕನ್ಸುತ್ತೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅಮೌಂಟ್ ಅನ್ನ ಪೇ ಮಾಡಿ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದಾಗಿದೆ ಸ್ನೇಹಿತರೆ. ಈ NTPC ಎಕ್ಸಾಮ್ಗೆ ಡಿಗ್ರಿ ಲೆವೆಲ್ ಅಂದ್ರೆ ಗ್ರಾಜುಯೇಟ್ ಲೆವೆಲ್ಗೆ ಅಪ್ಲಿಕೇಶನ್ ಹಾಕಿರೋರು ಅವ್ರಿಗೊಂದು ಪ್ರಮುಖವಾದಂತ ಅಪ್ಡೇಟ್ ಏನಂತಂದ್ರೆ ಈಗಾಗಲೇ ಇದರ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ನೀವು ನೋಡಬಹುದು ಇಲ್ಲಿ ಮಾರ್ಚ್ 16ರಿಂದ ಮಾರ್ಚ್ 27ರವರೆಗೂ ಇದರ ಒಂದು ಎಕ್ಸಾಮ್ ನಡೆಸ್ತೀವಿ ಅಂತ ಹೇಳಿ RRB ಅನೌನ್ಸ್ ಅನ್ನ ಮಾಡಿದೆ. ಸರಿಯಾಗಿ ಕೇಳ್ಕೊರಿ. ಯಾರೆಲ್ಲ NTPC ಗ್ರಾಜುಯೇಟ್ ಅಪ್ಲಿಕೇಶನ್ ಹಾಕಿದ್ರು ಅವರು ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ. ನೀವು ಈಗಾಗಲೇ ಇದನ್ನ ನೋಡಿರ್ಬೋದು. ಯಾವಾಗ ಅಂತಂದ್ರೆ ಮಾರ್ಚ್ 16ರಿಂದ ಮಾರ್ಚ್ 27ರವರೆಗೂ ಇದರ ಎಕ್ಸಾಮ್ ನಡೆಯುತ್ತೆ. ಸರ್ ಸಿಟಿ ಇಂಟಿಮೇಷನ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಅದು ಎಕ್ಸಾಮಿನ 10 ದಿನದ ಮುಂಚೆ, ನೀವು ಎಕ್ಸಾಮ್ ನ 10 ದಿನದ ಮುಂಚೆ ಸಿಟಿ ಇಂಟಿಮೇಷನ್ ಓಪನ್ ಆಗುತ್ತೆ. ಅವಾಗ SC ST ಯಾರಿದ್ರು ಅವರ ಪಾಸು ಸಹ ಏನಂತಂದ್ರೆ ಅಪ್ಲೈ ಆಗಿರುತ್ತೆ. ಅದನ್ನ ತಗೊಂಡು ನೀವು ಒಂದು ರಿಸರ್ವೇಶನ್ ಮಾಡ್ಕೊಂಡು ಯಾವ ಎಕ್ಸಾಮ್ ಸಿಟಿ ಇರುತ್ತಲ್ಲ ಅದನ್ನ ಬುಕ್ ಮಾಡ್ಕೊಳ್ಬಹುದು. ಇನ್ನ ಈ ಕಾಲ್ ಲೆಟರ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಇನ್ನ ಎಕ್ಸಾಮ್ 4 ದಿನ ಇರೋದಕ್ಕಿಂತ ಮುಂಚೆ ಏನಿರ್ತಲ್ಲ ಈ ಕಾಲ್ ಲೆಟರ್ ನಿಮ್ದ ಡೌನ್ಲೋಡ್ ಆಗುತ್ತೆ. ಆ ಒಂದು ಕಾಲ್ ಲೆಟರ್ ನ ಡೌನ್ಲೋಡ್ ಮಾಡ್ಕೊಂಡು ನೀವ್ ಏನ್ ಮಾಡ್ಬೋದು, ಎಕ್ಸಾಮ್ ಅನ್ನ ಬರ್ಲಿಕ್ಕೆ ಹೋಗ್ಬೋದು. ಹಾಗಾದ್ರೆ ಎಕ್ಸಾಮ್ ಯಾವ ರೀತಿ ಇರ್ತೈತಿ, ನೀವೀಗಾಗಲೇ NTPC ಫಸ್ಟ್ ಟೈಮ್ ಬರ್ತಾ ಇದ್ರೆ ನೋಡ್ಬೋದು ಸ್ನೇಹಿತರೆ. ಇದು 100 ಮಾರ್ಕ್ಸ್ ನ ಎಕ್ಸಾಮ್ ಇರ್ತೈತಿ. ಇದು 2024-25 ಸೇಮ್ ಇರ್ತೈತಿ, ಏನ್ ತೊಂದರೆ ಇರುದಿಲ್ಲ. ಇಲ್ಲಿ ನೋಡ್ಬೋದು ನೀವು 100 ಮಾರ್ಕ್ಸ್ ನ ಎಕ್ಸಾಮ್ ಇರ್ತೈತಿ. ಅದರಲ್ಲಿ ಮ್ಯಾಥಮೆಟಿಕ್ಸ್ ನ 30 ಅಂಕಗಳ ಪ್ರಶ್ನೆಗಳು ಬೀಳ್ತವೆ, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಮೇಲೆ 30 ಮಾರ್ಕ್ ಬೀಳ್ತವೆ, ಜನರಲ್ ಅವೇರ್ನೆಸ್ ಮೇಲೆ 40 ಅಂಕದ ಪ್ರಶ್ನೆಗಳು ಬೀಳ್ತವೆ. ಹೀಗೆ ಟೋಟಲ್ ಆಗಿ 100 ಅಂಕದ ಪ್ರಶ್ನೆ ನಿಮ್ಮ ಮುಂದೆ ಇರ್ತತಿ. ಇದಕ್ಕೆ ಕೊಟ್ಟಿರುವಂತ ಟೈಮ್ ಎಷ್ಟು ಅಂದ್ರೆ 90 ನಿಮಿಷದ ಟೈಮ್ ಅನ್ನ ನಿಮಗೆ ಕೊಟ್ಟಿರ್ತಾರೆ. ಇದರಲ್ಲಿ 1:3 ನೆಗೆಟಿವ್ ಮಾರ್ಕ್ಸ್ ಇರ್ತೈತಿ. ನೆಗೆಟಿವ್ ಮಾರ್ಕ್ ಅಂದ್ರೆ ಏನು, 3 ತಪ್ಪಾದ್ರೆ ನಿಮ್ದೊಂದು ಸರಿಯಾದ ಮಾರ್ಕ್ಸ್ ಅನ್ನ ಕಟ್ ಮಾಡುವಂತ
ಪ್ರಕ್ರಿಯೆ ಆರ್ ಬಿ ಯಲ್ಲಿ ಇದೆ, ನಿಮಗೆ ಆಗ್ಲೇ ಗೊತ್ತಿರುವ ಹಾಗೆ. ಸ್ನೇಹಿತರೆ, ತುಂಬಾ ಜನ ಬೆಂಗಳೂರಿಗೆ ಅಪ್ಲಿಕೇಶನ್ ಹಾಕಿರ್ತಾರ. ಸರ್ ಹಾಗಾದ್ರೆ ಬೆಂಗಳೂರಲ್ಲಿ ಎಷ್ಟು ವೇಕೆನ್ಸಿ ಇದಾವೆ ಅಂತ ಯಾರಾದ್ರೂ ಕೇಳಿದ್ರಿ ಅಂತಂದ್ರೆ, ನಾನು ಕೇವಲ ಗ್ರಾಜುಯೇಟ್ ಅಷ್ಟೇ ತೋರಿಸ್ತೀನಿ. ಇಲ್ಲಿ ಗ್ರಾಜುಯೇಟ್ ಅಲ್ಲಿ ನೋಡ್ಬೋದು ನೀವು, ಬೆಂಗಳೂರಲ್ಲಿ ಕೇವಲ 241 ವೇಕೆನ್ಸಿಗಳು ಮಾತ್ರ ಅವೈಲೇಬಲ್ ಇದಾವೆ. ಇಲ್ಲಿ ಯಾರೆಲ್ಲ ಬೆಂಗಳೂರಿಗೆ ಹಾಕಿದ್ರು ಅವರು ಸ್ವಲ್ಪ ಗಮನ ಬಿಟ್ಟು ಕೇಳ್ಕೊಳ್ಳಿ. ಯಾಕಂದ್ರೆ ಬೆಂಗಳೂರಲ್ಲಿ ಇರುವಂತಹ ವೇಕೆನ್ಸಿಗಳು ಎಷ್ಟಂದ್ರೆ ಕೇವಲ 241 ವೇಕೆನ್ಸಿಗಳು ಅಷ್ಟೇ ಇದಾವೆ. ಆದ್ರೆ ಹೋದ್ಸಲ ಎಷ್ಟು ಕಟ್ ಆಫ್ ನಿಂತಿತ್ತಪ್ಪ ಬೆಂಗಳೂರು ಅಂತ ನಾವು ಬೆಂಗಳೂರನ್ನ ನೋಡ್ದ ಅಂತಂದ್ರೆ ಇಲ್ಲಿ ಕ್ಯಾಟಗರಿಯನ್ನ ನೋಡ್ಕೊಡ್ರಿ. ಕ್ಯಾಟಗರಿ ಇಲ್ಲಿ ಕೊಡ್ತಾರೆ ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಗಾರ್ಡು, ಅಕೌಂಟ್ ಅಸಿಸ್ಟೆಂಟ್, ಆಮೇಲೆ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್, ಇವೆಲ್ಲವೂ ಗ್ರಾಜುಯೇಟ್ ನ ಹುದ್ದೆಗಳು. ಇವೆಲ್ಲವೂ ಇಲ್ಲಿ ಕಟ್ ಆಫ್ ಅನ್ನ ಕೊಡ್ತಾರೆ. ಇಲ್ಲಿ ಲೆವೆಲ್ 1 ಅಂದ್ರೆ ಈ ಲೆವೆಲ್ 1 ಇಲ್ಲಿ ನೋಡ್ಬೋದು ನೀವು. ಯು ಆರ್ ಅಷ್ಟ ಹೇಳ್ತಾ ಹೋಗ್ತಾನೆ. ಕ್ಯಾಟಗರಿ 1 76 ಇದೆ, ಸ್ಟೇಷನ್ ಮಾಸ್ಟರ್ 72 ಇದೆ, ಗೂಡ್ಸ್ ಗಾರ್ಡ್ 67 ಇದೆ, ಆಮೇಲೆ ಯಾವುದು ಜೂನಿಯರ್ ಅಕೌಂಟ್ ಕಮ್ ಅಸಿಸ್ಟೆಂಟ್ ಇದೆ 68 ಇದೆ. ಹೋದ್ಸಲ ಜೂನಿಯರ್ ಕಮ್ ಟೈಪಿಸ್ಟ್ ಕರೆದ್ರಿಕ್ಕಿಲ್ಲ, ಅವಾಗ ಇದ್ರ ಕಟ್ ಆಫ್ ಅವೈಲೇಬಲ್ ಇಲ್ಲ. ಇದು 2024 ಕಟ್ ಆಫ್ ನೆನಪಿರ್ಲಿ. ಇಲ್ಲಿ ನೀವು SC ST ಯಾರ್ಯಾರಿದ್ರು ಅವ್ರನ್ನ ನೀವು ನೋಡ್ಕೊಡ್ರಿ. ಇಲ್ಲೇ ಕೊಟ್ಟಿರ್ತೀನಿ, ಇದ್ರ ಸ್ಕ್ರೀನ್ ಶಾಟ್ ಅನ್ನ ತಕೋರಿ. ಯಾರೆಲ್ಲ ಬೆಂಗಳೂರಿಗೆ ಹಾಕಿದ್ರು ಅವರು ಸ್ವಲ್ಪ ಗಮನ ಬಿಟ್ಟು ಈ ಡಾಟಾವನ್ನ ನೋಡ್ಕೊಳ್ರಿ. ಯಾಕಂದ್ರೆ ಹೋದ್ಸಲ ಇಷ್ಟೊಂದು ಕಟ್ ಆಫ್ ನಿಂತಿತ್ತು ಮತ್ತು ಹೋದ್ಸಲ ವೇಕೆನ್ಸಿನ ಜಾಸ್ತಿ ಇದ್ದು, ಹೋದ್ಸಲ ವೇಕೆನ್ಸಿಯೂ ಸಹ ಜಾಸ್ತಿ ಇದ್ದು, ಅದಾಗೂ ಸಹ ಏನಂತಂದ್ರೆ ಕಟ್ ಆಫ್ ಜಾಸ್ತಿ ಇತ್ತು. ಈ ಸಲ ವೇಕೆನ್ಸಿಗಳು ಇನ್ನೂ ಕಡಿಮೆ ಇದಾವೆ. ಸ್ವಲ್ಪ ಎಕ್ಸಾಮ್ ಅನ್ನ ನೋಡ್ಕೊಂಡ್ ಬರ್ರಿ. ಇನ್ನ ಸರ ಅಪ್ಲಿಕೇಶನ್ ಈ ಸಲ 2025ರಲ್ಲಿ ಹಾಕಿದಾಗ ಎಷ್ಟು ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದಾವೆ ಅಂತ ನಾನು ಹೇಳೋದಾದ್ರೆ, ಇದು RRB ಇಂದ ಬಿಟ್ಟಿರ್ತಕ್ಕಂತ ಅಫಿಸಿಯಲ್ ಒಂದು ನೋಟಿಸು. ಈಗ ನೋಡ್ಬೋದು ನೀವು ಇಲ್ಲಿ NTPC ಅಂಡರ್ ಗ್ರಾಜುಯೇಟ್ ಗೆ ಎಷ್ಟು ವೇಕೆನ್ಸಿಗಳು ಕನ್ಫರ್ಮ್ ಆಗಿದಾವ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು. ಒಂದೇ ನಿಮಿಷ, ಇಲ್ಲಿ ಅವಾಗ್ಲೇ ನಾನು ಹೇಳಿದೆ 3,63,00,000 ಏನಂದ್ರೆ ಅಪ್ಲಿಕೇಶನ್ ಇದಕ್ಕೆ ಸಬ್ಮಿಟ್ ಆಗಿದಾವೆ ಸ್ನೇಹಿತರೆ. ಇನ್ನ ಗ್ರಾಜುಯೇಟ್ ಗೆ ಎಷ್ಟಾಗಿದಾವೆ ನೋಡೋಣ. ಇಲ್ಲಿ ನೋಡ್ಬೋದು ನೀವು 58 ಲಕ್ಷ ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ. 63 + 58 ನಾನು ಅವಾಗಲೇ ಹೇಳಿದೆ 1 ಕೋಟಿಗೂ ಹೆಚ್ಚು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಅಂತ. ನೀವು ಬೆಂಗಳೂರನ್ನ ನಾನು ತೋರಿಸಿ ಹೇಳೋದಾತಂದ್ರೆ, ಇದು ಗ್ರಾಜುಯೇಟ್ ಲೆವೆಲ್ ಬೆಂಗಳೂರಲ್ಲಿ ಎಷ್ಟಾಗಿದೆ ಅಂತಂದ್ರೆ 2 ಲಕ್ಷದ ಮೇಲೆ ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದಾವೆ. ನೋಡ್ಕೊಡ್ರಿ, ಇಲ್ಲಿ 2 ಲಕ್ಷ ಹೆಚ್ಚು ಅಪ್ಲಿಕೇಶನ್ ಸಬ್ಮಿಟ್ ಆಗಿದಾವೆ ಇಲ್ಲಿ ಬೆಂಗಳೂರಿಗೆ. ಇನ್ನ ಅಂಡರ್ ಗ್ರಾಜುಯೇಟ್ ನಾವು ನೋಡೋದಾತಂದ್ರೆ ಬೆಂಗಳೂರಿಗೆ ಸಬ್ಮಿಟ್ ಆಗಿದಾವೆ ಅಂತ ನೋಡೋದಾತಂದ್ರೆ, ಬೆಂಗಳೂರು ನೋಡೋದಾತಂದ್ರೆ 1,61,000 ವೇಕೆನ್ಸಿಗಳು ಅಥವಾ ಏನ ಅಪ್ಲಿಕೇಶನ್ ಗಳು ಬೆಂಗಳೂರಿಗೆ ಸಬ್ಮಿಟ್ ಆಗಿದಾವೆ. ಈ ರೀತಿಯ ಮಾಹಿತಿಯನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂತಂದ್ರ ಈ ಸಲ ಎಕ್ಸಾಮ್ ಬರೋಕೆ ತುಂಬಾ ಟಫೆಸ್ಟ್ ಎಕ್ಸಾಮ್ ಇರ್ತೈತಿ. ಯಾಕಂತಂದ್ರ ಇಲ್ಲಿ ನೋಡ್ಬೋದು ನೀವು 1 ಕೋಟಿಗೂ ಹೆಚ್ಚು ಅಪ್ಲಿಕೇಶನ್ ಅನ್ನ ಈ ಸಲ ಅಪ್ಲಿಕೇಶನ್ ಹಾಕಿದ್ದಾರೆ. ಅಂದ್ರೆ 1,21,68,895 ಅಪ್ಲಿಕೇಶನ್ ಗಳು ಸಬ್ಮಿಟ್ ಆಗಿದಾವೆ. ಕೇವಲ 8,868 ಹುದ್ದೆಗಳು. ಇದರಲ್ಲಿ ಗ್ರಾಜುಯೇಟ್ ನ ಹುದ್ದೆಗಳು ಎಷ್ಟಿದಾವೆ? 5,810 ಹುದ್ದೆಗಳ ಗ್ರಾಜುಯೇಟ್ ಇದಾವೆ. ಇದಕ್ಕೆ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳ ಸಂಖ್ಯೆ ಎಷ್ಟು? ಇಲ್ಲಿ 58,41,421 ಏನಂದ್ರ ಅಪ್ಲಿಕೇಶನ್ ಗಳು ಗ್ರಾಜುಯೇಟ್ ಗೆ ಸಬ್ಮಿಟ್ ಆಗಿದಾವೆ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ, ಅವೈಲಬಲ್ ಇರುವಂತ ವೇಕೆನ್ಸಿಗಳು 5,810 ವೇಕೆನ್ಸಿಗಳು ಗ್ರಾಜುಯೇಟ್ ಗೆ ಅವೈಲೇಬಲ್ ಇದಾವೆ. ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳ ಸಂಖ್ಯೆ 58,41,421. ಇಲ್ಲಿ ನಾವು ಒಂದು ಪೋಸ್ಟ್ ಗೆ ಎಷ್ಟು ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಹೆಚ್ಚು ಕಡಿಮೆ 998 ಅಂದ್ರೆ 1,000ವರೆಗೂ ಏನಂತಾರ ಕಾಂಪಿಟೇಷನ್ ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ 1,000 ವಿದ್ಯಾರ್ಥಿಗಳೊಂದಿಗೆ ನೀವು ಫೈಟ್ ಅನ್ನ ಮಾಡಿ ಕಾಂಪಿಟೇಷನ್ ಮಾಡಿ ಉದ್ಯೋಗವನ್ನ ಹಿಡಿಬೇಕಾಗ್ತದೆ ಗ್ರಾಜುಯೇಟ್ ನಲ್ಲಿ. ಇನ್ನೊಂದು ಶಾಕಿಂಗ್ ವಿಷಯ ಏನಂತಂದ್ರೆ, ಅಂಡರ್ ಗ್ರಾಜುಯೇಟ್ ಯಾರೆಲ್ಲ ಅಂಡರ್ ಗ್ರಾಜುಯೇಟ್ ಹಾಕಿದಿರೋ ಅವರು ಇಲ್ಲಿ ಏನಂತಂದ್ರೆ 3,058 ವೇಕೆನ್ಸಿಗಳು ಅವೈಲೇಬಲ್ ಇದಾವೆ. ಇಲ್ಲಿ ಸಬ್ಮಿಟ್ ಆದಂತ ಅಪ್ಲಿಕೇಶನ್ ಗಳು ಎಷ್ಟು? 63,27,474 ಹುದ್ದೆಗಳು ಏನು ಅಪ್ಲಿಕೇಶನ್ ಗಳು ಇಲ್ಲಿ ಸಬ್ಮಿಟ್ ಆಗಿದಾವೆ. ಇಲ್ಲಿ ನೋಡ್ರಿ, ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲಿ ನೋಡ್ಲಿ ಅಪ್ಲಿಕೇಶನ್ ಗಳು ಎಷ್ಟಾಗಿದಾವೆ ಅಂತಂದ್ರೆ 63,27,000 ಅಪ್ಲಿಕೇಶನ್ ಸಬ್ಮಿಟ್ ಆದ್ರೆ ಅವೈಲಬಲ್ ಇರುವಂತ ವೇಕೆನ್ಸಿಗಳು ಎಷ್ಟಿದಾವೆ? ಕೇವಲ 3,000. ಇದು ನಾವು ವೇಕೆನ್ಸಿಗೆ ಎಷ್ಟು ಕಾಂಪಿಟೇಷನ್ ಅಂತ ಕ್ಯಾಲ್ಕುಲೇಷನ್ ಮಾಡಿದ್ರೆ ಶಾಕಿಂಗ್ ಆಗುತ್ತೆ ಸ್ನೇಹಿತರೆ. 2,000ಕ್ಕೂ ಹೆಚ್ಚು ಕಾಂಪಿಟೇಷನ್ ಬರುತ್ತೆ ಒಂದು ಹುದ್ದೆಗೆ. ಗ್ರಾಜುಯೇಟ್ ಚಲೋ 1,000 ಬರುತ್ತೆ, ಆದ್ರೆ ಅಂಡರ್ ಗ್ರಾಜುಯೇಟ್ ನೀವೇನಾದ್ರೂ ಕಾಂಪಿಟೇಷನ್ ಲೆಕ್ಕ ಹಾಕಿದ್ರೆ ಒಂದು ಹುದ್ದೆಗೆ 2,000ಕ್ಕೂ ಹೆಚ್ಚು ಕಾಂಪಿಟೇಷನ್ ಬರುತ್ತೆ ಸ್ನೇಹಿತರೆ. ಆದ್ದರಿಂದ ಈಗಾಗಲೇ ಸದ್ಯದಲ್ಲೇ ಎಕ್ಸಾಮ್ ಇದೆ. ಯಾವುದು ಅಂಡರ್ ಗ್ರಾಜುಯೇಟ್ ಸದ್ಯದಲ್ಲೇ ಎಕ್ಸಾಮ್ ಇದೆ. ಗ್ರಾಜುಯೇಟ್ ಈಗಾಗಲೇ ನಿಮಗೆ ಅನೌನ್ಸ್ ಆಯ್ತು, ನಾನು ಹೇಳಿದೆ.
ಮಾರ್ಚ್ 16ರಿಂದ ಗ್ರಾಜುಯೇಟ್ ನ ಪರೀಕ್ಷೆಗಳಿದಾವೆ. ಯಾರೆಲ್ಲ ಎಕ್ಸಾಮ್ ಹೋಗ್ತಾ ಇದ್ರು ಖಂಡಿತವಾಗಿಯೂ ಎಕ್ಸಾಮ್ ಅನ್ನ ಸರಿಯಾದ ರೀತಿಯಿಂದ ಪ್ರಿಪರೇಷನ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಕಾಂಪಿಟೇಷನ್ ಇದೆ ಸ್ನೇಹಿತರೆ. ನೀವು ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ಗಳು ನಾವೀಗಾಗಲೇ ಗ್ರೂಪ್ ಡಿ ನೇ ಹೆಚ್ಚು ಅಂತ ಹೇಳಿದ್ವಿ. 1 ಕೋಟಿ 8 ಲಕ್ಷ ಇತ್ತು. ಆದ್ರೆ ಇಲ್ಲಿ ಅದನ್ನು ಮೀರಿಸಿ 1,21,00,000 ಅಪ್ಲಿಕೇಶನ್ಗಳು ಸಬ್ಮಿಟ್ ಆಗಿದಾವೆ NTPC ಗೆ. ಆದ್ದರಿಂದ ಸ್ನೇಹಿತರೆ ಈ ಸಲ ಯಾರೆಲ್ಲ ಅದು ಗ್ರಾಜುಯೇಟ್ ಆಗಿರ್ಬೋದು, ಅಂಡರ್ ಗ್ರಾಜುಯೇಟ್ ಆಗಿರ್ಬೋದು, ಯಾರೆಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ರು ಅವರು ನಿಮ್ಮ 100% ಹಾಕಿ ಪ್ರಿಪರೇಷನ್ ಮಾಡ್ಕೊಡ್ರಿ. ಇನ್ನು ಬೆಂಗಳೂರಿಗೆ ಯಾರು ಹಾಕಿದಿರೋ ಅವರು ಸ್ವಲ್ಪ ಕಟ್ ಆಫ್ ಅನ್ನ ಪ್ರೀವಿಯಸ್ ಕಟ್ ಆಫ್ ಅನ್ನ ನೋಡ್ಕೊಡ್ರಿ. ಸರಿಯಾದ ರೀತಿಯಿಂದ ಪ್ರಿಪರೇಷನ್ ಮಾಡಿ ಎಕ್ಸಾಮ್ ಅನ್ನ ಬರೀ. ನಾನು ಅವಾಗಲೇ ಹೇಳಿದೆ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಎರಡಕ್ಕೂ CBT 1 ಇದರಲ್ಲಿ 2 ರೀತಿ ಎಕ್ಸಾಮ್ ಇರುತ್ತೆ. CBT 1 CBT 2. ಮೊದಲಿಗೆ CBT 1 ಪಾಸ್ ಆಗ್ಬೇಕಾಗ್ತದೆ. CBT 1 ನಲ್ಲಿ ಎರಡಕ್ಕೂ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಅಂದ್ರೆ ಗ್ರಾಜುಯೇಟ್ ಗೆ ಮತ್ತೆ ಅಂಡರ್ ಗ್ರಾಜುಯೇಟ್ ಗೆ ಬೇರೆ ಬೇರೆ ಇರುತ್ತೆ. ಈ ರೀತಿಯ ಸಿಲೆಬಸ್ ಅನ್ನ ನೀವು ಸರಿಯಾಗಿ ಅಭ್ಯಾಸವನ್ನು ಮಾಡ್ಕೊಂಡು ಏನಂತಂದ್ರೆ ಪರೀಕ್ಷೆನ ಬರ್ರಿ. ನಿಮಗೆ ಇದಕ್ಕೆ ಏನಾದ್ರೂ ನೋಟ್ಸ್ ಬೇಕಂದ್ರೆ, ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ನಮ್ಮ ಚಾನಲ್ ನ ವತಿಯಿಂದ ನಿಮ್ಗೆ ಕೊಡ್ತಾ ಇರ್ತೀವಿ. ನಮ್ಮ ವಾಟ್ಸ್ಆಪ್ ಗ್ರೂಪ್ ವಾಟ್ಸ್ಆಪ್ ನಂಬರ್ ನ ಕೊಟ್ಟಿದೀವಿ, ಅದಕ್ಕೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ನೀವು ಇದನ್ನ ಇನ್ಕ್ವೈರಿ ಮಾಡಿ ನೋಟ್ಸ್ ಆಗಿರ್ಬೋದು ಮತ್ತೆ ಕ್ವಶನ್ ಪೇಪರ್ ಅನ್ನ ತಗೊಂಡು ಸ್ಟಡಿಯನ್ನ ಮಾಡಬಹುದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಖಂಡಿತವಾಗಿಯೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.